ಅಲ್ಲಿ ಇಂಟರ್ನೆಟ್ ಇಲ್ಲ, ಅಲ್ಲಿ ಜಾಮರ್ ಇದೆ ಅನ್ನೋದಾದರೆ ಜೈಲೊಳಗಿನಿಂದ ಒಂದು ಫೋಟೋ ಹೆಂಗೆ ಹೊರಗಡೆ ಬರೋಕ್ಕೆ ಸಾಧ್ಯ? ನೀವು ಆ ಫೋಟೋದಲ್ಲಿ ನೋಡಿದ್ರೆ ಯಾರಿಗೇನು ಯಾವ ಗಿಲ್ಟಲ್ಲಿ ಕೂತಿಲ್ಲ, ಖುಷಿಯಾಗಿದೆ. ಬಾಸ್ ತಿಂದರೆ ತಿನ್ಲಿ, ತಪ್ಪಿಲ್ಲಪ್ಪ, ತಿನ್ಲಿ 100%. ನಾವು ಅದನ್ನು ಪ್ರಶ್ನೆ ಮಾಡ್ತಾ ಇಲ್ಲ. ಬಟ್ ವಾಟ್ ಇಸ್ ದ ಪ್ರೋಟೋಕಾಲ್, ವಾಟ್ ಇಸ್ ದ ರೂಲ್? ಏನ್ ರಾಜಾತಿಥ್ಯ ಸಿಗ್ತಾ ಇಲ್ಲ. ದರ್ಶನ್ ಅವರು ಸಹಿತ ಎಲ್ಲ ಕೈದಿಗಳ ತರ ಅಲ್ಲಿದ್ದಾರೆ. ಅವರು ಸಹಿತ ಮುದ್ದೆನೆ ತಿನ್ಬೇಕು, ಅವರು ಸಹಿತ ಜೈಲು ಊಟನೆ ಮಾಡಬೇಕು. ಒಂದು ಫೋಟೋ ವೈರಲ್ ಆಗಿರೋದ್ರಿಂದ, ಅದೊಂದು ವಿಡಿಯೋ ವೈರಲ್ ಆಗಿರೋದ್ರಿಂದ ದರ್ಶನ್ ಅವರ ಬೇಲ್ ಪ್ರೊಸೆಸ್ ವಿಲ್ ಬಿ ಡಿಲೇಡ್ ನೌ. ಓಕೆ, ಬಿಕಾಸ್ ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ನಿಮ್ಮ ಮಂಜುಗೌಡ. ನಿನ್ನೆಯಿಂದ ವೈರಲ್ ಆಗ್ತಾ ಇರುವಂತಹ 2 ಫೋಟೋಗಳು, ಒಂದು ವಿಡಿಯೋ ಇಡೀ ಕರ್ನಾಟಕದಾದ್ಯಂತ ಸುದ್ದಿಯನ್ನ ಮಾಡ್ತಾ ಇದೆ ಅಂತಂದ್ರೆ ತಪ್ಪಾಗಲ್ಲ. ಯಾಕಪ್ಪ ಅಂತಂದ್ರೆ ಅದು ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನ ಒಳಗಡೆಯಿಂದ ಬಂದಿರುವಂತಹ ಫೋಟೋ, ಜೈಲಿನ ಒಳಗಡೆಯಿಂದ ಹೊರಗಡೆಗೆ ಬಂದಿರುವಂತಹ ಒಂದು ವಿಡಿಯೋ ಕಾಲ್. ಆ ವಿಚಾರವಾಗಿ ಸಂಬಂಧಪಟ್ಟಂತೆ ಇವತ್ತು ನನ್ನ ಸಂಪಾದಕರಾದ ಕಿರಿಕಿರಿತ ಜೊತೆಗೆ ಒಂದಷ್ಟು ಮಾತುಕತೆಯನ್ನು ನಡೆಸ್ತಾ ಹೋಗೋಣ. ನಮಸ್ಕಾರ. ಏನನ್ಸುತ್ತೆ ನಿಮಗೆ ಫಸ್ಟ್ ಈ ಪ್ರಕರಣವನ್ನು ನೋಡಿದಾಗ? ಜೈಲಿನಿಂದ ಓಕೆ, ಆ ಫೋಟೋದಲ್ಲಿರೋರು ಅಲ್ಲಿ ಕೂತಿರೋದು, ಸಿಗರೇಟ್ ಸೇತಿರೋದು, ಕಾಫಿ ಅದೆಲ್ಲ ಬಿಟ್ಟು ಒಂದು ಫೋಟೋ ಜೈಲಿನಿಂದ ಹೊರಗಡೆ ಬಂದಿದೆ, ಅದು ಮಾಧ್ಯಮಗಳ ಕೈಗೆಲ್ಲ ಸಿಕ್ಕಿದೆ. ಇದ್ರ ಬಗ್ಗೆ ಹೇಳಿದ್ರೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ? ಯಾವಾಗಲೂ ನಾವು ಹೋಮ್ ಮಿನಿಸ್ಟರ್ ಮಾತಾಡೋದು ಕೇಳಿದ್ವಿ. ಅಲ್ಲಿ ಜಾಮರ್ಸ್ ಇದೆ, ಅಲ್ಲಿ ಫೋನ್ ಹೋಗಲ್ಲ, ಅಲ್ಲಿ ಇಂಟರ್ನೆಟ್ ಇಲ್ಲ, ಅಲ್ಲಿ ಫೋಟೋ ಇಲ್ಲ, ಅಲ್ಲಿ ಇಂಟರ್ನೆಟ್ ಇಲ್ಲ, ಅಲ್ಲಿ ಜಾಮರ್ ಇದೆ ಅನ್ನೋದಾದರೆ ಜೈಲೊಳಗಿನಿಂದ ಒಂದು ಫೋಟೋ ಹೆಂಗೆ ಹೊರಗಡೆ ಬರೋಕ್ಕೆ ಸಾಧ್ಯ? ಇದು ಫಸ್ಟ್ ಪ್ರಶ್ನೆ. ಆ್ಯಂಡ್ ಮೋರೋವರ್ ನಾನು ಹೇಳ್ತಾ ಇರೋದು, ಈ ದರ್ಶನ್ ಅಂತಹ ಆರೋಪಿಗಳು ಅಥವಾ ಹೈ ಪ್ರೊಫೈಲ್ ಆರೋಪಿಗಳು ಒಳಗಡೆ ಇದ್ದಾಗ ಅವರಿಗೆ ಅವರದ್ದೇ ಆದ ಬೇರೆ ಸೆಕ್ಯೂರಿಟಿ ಇರುತ್ತೆ. ಬಿಕಾಸ್ ಇವಾಗ ಎಲ್ಲ ಕೈದಿಗಳಂತೆ ಅಥವಾ ಎಲ್ಲ ಆರೋಪಿಗಳಂತೆ ಅವ್ರನ್ನ ನೋಡೋಕ್ಕೆ ಬರಲ್ಲ ಅವರಿಗೆ. ಬಿಕಾಸ್ ಅವ್ರ ಸೆಕ್ಯೂರಿಟಿ ಸಹ ತುಂಬ ಇಂಪಾರ್ಟೆಂಟು. ಬಿಕಾಸ್ ಅವ್ರಿಗೇನಾದರೂ ಹೆಚ್ಚು ಕಮ್ಮಿ ಆದರೆ ಹೊರಗಡೆ ಸಮಸ್ಯೆ ಆಗುತ್ತೆ, ಲಾ ಆ್ಯಂಡ್ ಆರ್ಡರ್ ಸಮಸ್ಯೆ ಆಗುತ್ತೆ ಅನ್ನೋ ಕಾರಣಕ್ಕೆ ದಿಸ್ ಇಸ್ ದ ಸೆಕೆಂಡ್ ಟೈಮ್ ದರ್ಶನ್ ಅವ್ರಿಗೆ ಸ್ಟಾಫ್ನ ಚೇಂಜ್ ಮಾಡಿ. ಅಂದರೆ ದರ್ಶನ್ ಅವ್ರನ್ನ ನೋಡಿಕೊಳ್ಳುವ ಸ್ಟಾಫ್ ಏನಿದೆ ಅಂದರೆ ಈಗ ಒಂದು 20-25 ದಿನದ ಕೆಳಗಡೆ, ಅಂದರೆ ಒಬ್ಬ ವ್ಯಕ್ತಿ ಜೈಲಿಂದ ಹೊರಗಡೆ ಬಂದ್ಬಿಟ್ಟು ನಾನು ದರ್ಶನ್ ಅವ್ರನ್ನ ಮೀಟ್ ಮಾಡಿದೆ, ನಾನು ಅವರಿಗೆ ಬುದ್ಧಿ ಹೇಳಿದೆ, ನಾನು ಅವ್ರಿಗೆ ಧೈರ್ಯ ಹೇಳಿದೆ, ನಾನು ಅವರು ಒಟ್ಟಿಗೆ ಯೋಗ ಮಾಡ್ತಿದ್ವಿ ಅಂತೆಲ್ಲ ಒಬ್ಬ ಯಾರೋ ಸ್ಟೇಟ್ಮೆಂಟ್ ಕೊಟ್ಟಿದ್ನಲ್ಲ ಸಿದ್ಧಾರೂಢ. ಅದಾದಮೇಲೆ ಮತ್ತೆ ಹಳೆ ಸ್ಟಾಫ್ಗಳನ್ನ ತೆಗೆದು ಅದು ನಿಜಾನೋ ಸುಳ್ಳು ಅಂತ ವಿಮರ್ಶೆ ಮಾಡಿದೆವು, ತೆಗೆದುಬಿಟ್ಟು ಹೊಸ ಸ್ಟಾಫನ್ನು ಹಾಕಿದ್ರು. ಸಿ, ಆ ತರಹದ ಜಾಗದಲ್ಲಿ ನೀವು ಆ ಫೋಟೋದಲ್ಲಿ ನೋಡಿದ್ರೆ ಯಾರಿಗೇನು ಯಾವ ಗಿಲ್ಟಲ್ಲಿ ಕೂತಿಲ್ಲ, ಖುಷಿಯಾಗಿದೆ. ಯಾವುದೋ ಒಂದು ಕಾನ್ವರ್ಸೇಷನ್ ನಡೀತಾ ಇದೆ, ನಗ್ತಾ ಇದ್ದಾರೆ. ಅಲ್ಲಿ ಬೆನ್ಸಲ್ ಗಾರ್ಡನ್ ನಾಗ, ಕುಳ್ಳಾಸಿನ ಮತ್ತು ದರ್ಶನ್ ಅವರ ಶಿಷ್ಯ ನಾಗ 4 ಜನ ಇದ್ದಾರೆ. ಕ್ಲಿಯರ್ಲಿ ಕೈಯಲ್ಲಿ ಒಂದು ಕಾಫಿ ಮಗ್ ಕಾಣ್ತಾ ಇದೆ, ಕಾಫಿನೋ ಟೀನೋ ಮಜ್ಜಿಗೆನೋ ವಾಟ್ ಎವರ್ ಇದೆ. ಕೆಳಗಡೆ ಸೈಡಲ್ಲಿ ಸಿಗರೇಟ್ನ ಹೋಲ್ಡ್ ಮಾಡಿರೋ ರೀತಿಯಲ್ಲಿ ಕಾಣ್ತಾ ಇದೆ. ಇನ್ಫ್ಯಾಕ್ಟ್ ಅದನ್ನು ಹೋಮ್ ಮಿನಿಸ್ಟರ್ ಸಹಿತ ಸಿಗರೇಟ್ ಅಂತಲೇ ಇವತ್ತು ಅಡ್ರೆಸ್ ಮಾಡಿದ್ರು. ಆ ಕಾರಣಕ್ಕೋಸ್ಕರನೇ ಇವತ್ತು 8 ಜನರನ್ನು ಸಸ್ಪೆಂಡ್ ಕೂಡ ಮಾಡಿ ಅದಕ್ಕೆ ಸಂಬಂಧಪಟ್ಟ. ನಾನು ಹೇಳ್ತಾ ಇರೋದು ಇಲ್ಲಿ 2 ವಿಚಾರ ಇದೆ. ಒಂದು, ದರ್ಶನ್ ಅವರು ಈಗಾಗಲೇ 2-3 ಸಲ ಕೋರ್ಟ್ಗೆ ನನಗೆ ಇಲ್ಲಿನ ಊಟ ಸರಿಯಾಗ್ತಾ ಇಲ್ಲ, ಇಲ್ಲಿ ನನಗೆ ನೆಮ್ಮದಿಯಾಗಿ ಮಲಗಕ್ಕಾಗ್ತಾ ಇಲ್ಲ, ಇಲ್ಲಿ ನನಗೆ ಆರೋಗ್ಯ ಸಮಸ್ಯೆ ಆಗ್ತಾ ಇದೆ, ನನಗೆ ಬೇದಿ ಆಗ್ತಾ ಇದೆ, ಸೊ ಹಾಗಾಗಿ ನನಗೆ ಮನೆಯಿಂದ ಊಟ ತಂದು ಕೊಡುವಂಥ ವ್ಯವಸ್ಥೆ ಮಾಡಿ. ವೆಯ್ಟ್ ಲಾಸ್ ಆಗ್ತಾ ಇದೆ. ಸಿಗರೇಟೇ ಸಿಗಬಹುದು ಅಂತ ಆದರೆ ಬಿರಿಯಾನಿ ಸಿಗಲ್ವಾ? ಹೇಳ್ತಾ ಇರೋದು, ಸಿ, ಬಾಸ್ ತಿಂದರೆ ತಿನ್ಲಿ, ತಪ್ಪಿಲ್ಲಪ್ಪ, ತಿನ್ಲಿ 100%. ನಾವು ಅದನ್ನು ಪ್ರಶ್ನೆ ಮಾಡ್ತಾ ಇಲ್ಲ. ಬಟ್ ವಾಟ್ ಇಸ್ ದ ಪ್ರೋಟೋಕಾಲ್, ವಾಟ್ ಇಸ್ ದ ರೂಲ್? ನಾನು ಹೇಳ್ತಾ ಇರೋದು, ಸಿಗರೇಟ್ ದರ್ಶನ್ ಅವ್ರಿಗೆ ಸಿಗ್ತಾ ಇದೆಯಾ? ಓಕೆ, ಅದು ಕರೆಕ್ಟ್ ಅಂತ ಯಾರಿಗಾದ್ರು ಅನ್ಸಿದ್ರೆ ಎಲ್ರಿಗೂ ಕೊಡಿ, ಸೇದೋರಿಗೆ ಎಲ್ರಿಗೂ ಕೊಡಿ. ಬಿರಿಯಾನಿ ದರ್ಶನ್ ಅವ್ರಿಗೆ ಸಿಗ್ತಾ ಇದೆಯಾ? ಸಂತೋಷ, ತಪ್ಪೇನಿಲ್ಲ. ಅವರು ನಾವು ಇಷ್ಟಪಟ್ಟ ನಟ ಸಿಗಲಿ, ಎಲ್ರಿಗೂ ಕೊಡಿ. ಎಲ್ರಿಗೂ ಚೇರ್ ಹಾಕ್ಬಿಟ್ಟು ಕೂರಿಸ್ಬಿಟ್ಟು ಕಾಫಿ ಮಗ್ಗು ಸಿಗರೇಟ್ ಕೂರಿಸ್ಬಿಟ್ಟು ಆಟ ಹೊಡಕ್ಕೆ ಬಿಡಿ, ಮಾಡಿ, ತಪ್ಪೇನಿದೆ. ವಿಡಿಯೋ ಕಾಲ್ನಲ್ಲಿ ಮಾತಾಡ್ಬೋದು ಅಂತಂದರೆ ಕೊಡಿ ಎಲ್ರಿಗೂ ಆ್ಯಕ್ಸಸ್ಸು. ದುಡ್ಡಿದ್ದವನು ಕ್ರೈಮ್ ಮಾಡಿಯೋ ಅಥವಾ ಆರೋಪಿಯಾಗಿಯೋ ಒಳಗಡೆ ಬಂದರೆ ಅವ್ನು ಆರಾಮಾಗಿ ಒಳಗಡೆ ಇರ್ಬೋದು ಅಂತಂದರೆ ಅಫ್ಕೋರ್ಸ್ ಕ್ರೈಮ್ ರೇಟ್ ವಿಲ್ ಇನ್ಕ್ರೀಸ್. ಅಂದರೆ ಈಗ ಇಷ್ಟು ದಿನ ಊಟಕ್ಕೆ ಅರ್ಜಿ ಸಲ್ಲಿಸಿದ್ದು ಅದೆಲ್ಲ ನಾಟಕ ಅಂತ ಮೇಲ್ನೋಟಕ್ಕೆ ಅನ್ಸುತ್ತೆ. ಇದನ್ನ ಈ ಫೋಟೋ ನಾನು ಹೇಳೋದು, ಇದು ದರ್ಶನ್ ಅವರೇ. ಈಗ ನಾನು ಹೇಳ್ತಾ ಇರೋದು, ನನಗೆ ಎಲ್ಲವೂ ಸಿಗ್ತಿದೆ ಅಂದಾಗ ನಾನು ಯಾಕೆ ಅರ್ಜಿ ಹಾಕ್ತೀನಿ? ಏನಾಗುತ್ತೆ, ದರ್ಶನ್ ಅವರು ಹಾಗೆ ಅರ್ಜಿ ಹಾಕಿದಾಗ ಅಲ್ಲಿನ ಜೈಲ್ ಸ್ಟಾಫ್ ಅಥವಾ ಜೈಲ್ ಸಿಬ್ಬಂದಿ ಅವರು ಸೇಫ್ ಆಗ್ತಾರೆ.
ಎಸ್ ನೋಡಪ್ಪ ಎಷ್ಟು ಸ್ಟ್ರಿಕ್ಟ್ ಆಗಿದ್ದಾರೆ, ಸ್ಟ್ರಿಕ್ಟ್ ಆಗಿದ್ದಾರೆ. ಎಸ್ ಬೇಡ್ತಾ ಇದಾರೆ ಮನುಷ್ಯ ಮನೆ ಊಟ ದರ್ಶನ್ ಅಂತ ದರ್ಶನ್ಗೂ ಕೂಡ ಇಷ್ಟು ಕಾಟ ಕೊಡ್ತಾವ್ರೆ. ಕಾಟ ಕೊಡ್ತೀರಾ? ಪದೇ 15 ದಿನಕ್ಕೊಂದ್ಸಲ ಹಾಕ್ತಾ ಇದಾರೆ, ಪಿಟಿಷನ್ ದಯವಿಟ್ಟು ನನಗೆ ಮನೆ ಊಟ ಕೊಡಿ, ನನಗೆ ಆರೋಗ್ಯ ಸಮಸ್ಯೆ ಆಗ್ತಿದೆ, ನನಗೆ ಭೇದಿ ಆಗ್ತಾ ಇದೆ, ನನ್ನ ಹೆಲ್ತ್ ಹದಗೆಡ್ತಾ ಇದೆ, ನನ್ನ ವೆಯ್ಟ್ ಲಾಸ್ ಆಗ್ತಿದೆ ಅಂತ ದರ್ಶನ್ ಕೇಳ್ತಾನೆ. ಜೈಲಲ್ಲಿ ಎಷ್ಟು ಸ್ಟ್ರಿಕ್ಟ್ ಇರ್ಬೋದು ಅನ್ನೋ ಫೀಲ್ ಹೊರಗಡೆ. ಏನ್ ಮಾಡಿದ್ರು ಮಾಧ್ಯಮದವರೆಲ್ಲ, ಇನ್ಕ್ಲೂಡಿಂಗ್ ಅಸ್, ನಾವೇನ್ ಹೇಳಿದ್ವಿ, ಎಸ್ ಏನ್ ರಾಜಾತಿಥ್ಯ ಸಿಗ್ತಾ ಇಲ್ಲ. ದರ್ಶನ್ ಅವರು ಸಹಿತ ಎಲ್ಲ ಕೈದಿಗಳ ತರ ಅಲ್ಲಿದ್ದಾರೆ. ಅವರು ಸಹಿತ ಮುದ್ದೆನೆ ತಿನ್ಬೇಕು, ಅವರು ಸಹಿತ ಜೈಲ್ ಊಟನೇ ಮಾಡಬೇಕು. ಎಲ್ಲ ಸುಳ್ಳು ಮಾಡ್ಬಿಟ್ರು. ನಾನು ಹೇಳ್ತಾ ಇರೋದು ಒನ್ ಫೋಟೋ ಮೇಡ್ ಎವ್ರಿಥಿಂಗ್ ರಾಂಗ್ ಅಲ್ಲ. ನೋ, ದಟ್ ವಾಸ್, ಅದು ಸುಮ್ಮನೆ ಅದು. ಹೌದು. ಈಗ ನಾನು ಹೇಳ್ತಾ ಇರೋದು ಯಾಮಾರಿಸಲು ಪ್ರಯತ್ನ ಪಟ್ಟಿದ್ದು ಯಾರ್ಯಾರನ್ನ? ರಾಜ್ಯದ ಜನರನ್ನ, ಹೌದು, ನ್ಯಾಯಾಧೀಶರನ್ನ, ಮಾಧ್ಯಮಗಳನ್ನು ಯಾಮಾರಿಸಿ, ಮಾಧ್ಯಮವನ್ನ. ಅಂದ್ರೆ ನಾನು ಹೇಳ್ತಾ ಇರೋದು ಇಟ್ಸ್ ನಾಟ್ ಸೋ ಈಸಿ. ಅಂದ್ರೆ ಇರುತ್ತೆ, ನಾನು ಹೇಳ್ತಾ ಇರೋದು ಅಲ್ಲಿ ತುಂಬಾ ಕಟ್ಟುನಿಟ್ಟಾಗಿರುತ್ತೆ. ಅದರಲ್ಲಿ ಒಬ್ಬ ವೇಲು ಅಂತ ಒಬ್ಬ ಅಲ್ಲಿ ಒಳಗಡೆ ಇದ್ದಂತಹ ಕೈದಿ, ಅವನಿಗೆ ಹೆಂಗ್ ಫೋನ್ ಸಿಕ್ತು, ಅವನ ಹೆಂಗ್ ಫೋಟೋ ತೆಗ್ದ, ಅವನದನ್ನ ಹೆಂಗ್ ಅವನ ಹೆಂಡತಿ ಕಳಿಸ್ದ, ಇದು ಮಾಧ್ಯಮ ವರದಿ. ವೇಲುನೇ ತೆಗ್ದಿದ್ದಾನೋ ಅಥವಾ ಅವನ ಹೆಂಡತಿ ಕಳಿಸಿಯಾನೋ ಅದು ನಮ್ಗೆ ಗೊತ್ತಿಲ್ಲ. ನಾನು ವಿಜಯವಾಣಿ.net ಅಲ್ಲಿ ಬೆಳಗ್ಗೆ ಒಂದು ಆರ್ಟಿಕಲ್ ಓದ್ತಾ ಇದ್ದೆ. ಅದರಲ್ಲಿ ಬಲ್ಲ ಮೂಲಗಳ ಪ್ರಕಾರ ಹೀಗೆ ವೇಲು ಅನ್ನೋ ಕೈದಿ ತೆಗೆದಿರೋ ಫೋಟೋ ಅದು. ಅದೇ ಒಂದೇ ಬ್ಯಾರಕ್ಕಲ್ಲಿ ಇದ್ರು ಅವರು, ತೆಗೆದು ಅವ್ನ ಹೆಂಡತಿ ಕಳಿಸಿದಾನೆ, ಅವ್ನ ಹೆಂಡತಿ ಇನ್ಯಾರಿಗೋ ಕಳಿಸಿದ್ರೆ ಅಲ್ಲಿಂದ ವೈರಲ್ ಆಗಿದೆ ಅಂತ. ಮತ್ತೊಂದು ಕಡೆ ವಿಡಿಯೋ ಕಾಲ್ ಮಾಡಿದ್ದಾರೆ. ವಿಡಿಯೋ ಕಾಲ್ ಮಾಡಿದಾಗ ರೆಡ್ಡಿ ಅನ್ನೋ ವ್ಯಕ್ತಿ ಅದನ್ನ ಸ್ಟೋರಿ ಹಾಕೋತಾನೆ. ಅದನ್ನ ಮಾತಾಡಿದ ಒಂದು ಸತ್ಯ ಅನ್ನೋ ವ್ಯಕ್ತಿ ಅವ್ರು ಬೆಳಗ್ಗೆ ಅರೆಸ್ಟ್ ಮಾಡಿದ್ದಾರೆ. ಬೆಳಗ್ಗೆ ಅರೆಸ್ಟ್ ಆಗಿದೆ ಮನುಷ್ಯ. ಅಂದ್ರೆ ಇದು ಇವಾಗೇನಲ್ಲ, ನಾನು ಹೇಳ್ತಾ ಇರೋದು ಈ ಹಿಂದೆ ಶಿವಮೊಗ್ಗದ ಹರ್ಷ ಮರ್ಡರ್ ಆಗಿತ್ತಲ್ಲ, ಹರ್ಷ ಮರ್ಡರ್ ಕೇಸ್ನಲ್ಲಿ ಒಳಗಿದ್ದಂತಹ ಆರೋಪಿಗಳು ಸಹಿತ ವಿಡಿಯೋ ಕಾಲ್ ಮಾಡಿದ್ದಂತಹ ವಿಡಿಯೋಗಳು ವೈರಲ್ ಆಗಿತ್ತು. ಆ್ಯಂಡ್ ಇಟ್ ಇಸ್ ಕ್ಲಿಯರ್ಲಿ ಏನು ಗೊತ್ತಾಗ್ತಾ ಇದೆ ಅಂತಂದ್ರೆ, ಜೈಲೊಳಗೆ ನಿನಗೆ ತಾಕತ್ತಿದ್ರೆ ನಿನಗೆ ಬೇಕಾದ ಸವಲತ್ತುಗಳು ಸಿಗ್ತವೆ. ಅದು ಅಲ್ಲದೆ ಕೆಲವು ದಿನಗಳಿಂದ, ಅಂದರೆ ಒಂದು ಎರಡು ದಿನಗಳಿಂದ 3 ದಿನಗಳಿಂದ ಒಂದು 100 ಜನ CCB ಪೊಲೀಸರು ಹೋಗ್ಬಿಟ್ಟು ಪರಪ್ಪನಾಗ್ರಹಾರ ಜೈಲನ್ನ ತಲಾಶ್ ಮಾಡಿ ಸಿಕ್ಕೇ ಇಲ್ವಾ? ಅಲ್ಲೊಂದು ಬ್ಯೂಟಿ ಇದೆ. CCB ಪೊಲೀಸ್ನವರು ರಾತ್ರಿ 11:30ಕ್ಕೆ ಹೋಗ್ತಾರೆ. ಸರಿ, ಸಂಜೆ ರಾತ್ರಿ 11 ಗಂಟೆ ಚಿಲ್ಲರೆಗೇನೋ ಹೋಗ್ತಾರಂತೆ. ಎಲ್ಲ ಕಡೆ ಹುಡುಕ್ತಾರೆ. ದರ್ಶನ್ ಅವ್ರ ರೂಮಲ್ಲೂ ಹುಡುಕ್ತಾರೆ, ವಿಲ್ಸನ್ ಗಾರ್ಡನ್ ನಾಗಾ ಅವ್ರ ರೂಮಲ್ಲೂ ಹುಡುಕ್ತಾರೆ. ಎಲ್ಲಿ ಹುಡುಕಿದ್ರು ಸಹಿತ ಏನೂ ಸಿಗಲ್ಲ. ಚಾಪೆ, ದಿಂಬು, ಪುಸ್ತಕಗಳು ಒಂದಿಷ್ಟು ಸಿಗುತ್ತೆ ಅಷ್ಟೇ, ಬಿಟ್ರೆ ಬೇರೆ ಏನು ಸಿಕ್ಕಲ್ಲ. ಆಮೇಲೆ CCB ಅವರು ಫೋಟೋ ವಿಡಿಯೋ CCTV ಫುಟೇಜ್ಗಳನ್ನು ತೆಗಿತಾರೆ. ಅವಾಗ ರಾತ್ರಿ 10:30 ಟೈಮ್ನಲ್ಲಿ ದರ್ಶನ್ ಅವರ ಕೊಠಡಿಯಿಂದನೋ ವಿಲ್ಸನ್ ಗಾರ್ಡನ್ ನಾಗಾ ಅವರ ಕೊಠಡಿಯಿಂದನೋ ಒಂದು ಕಾರ್ಟನ್ ಬಾಕ್ಸ್ ಹೊರಗಡೆ ಹೋಗುತ್ತೆ. ಅದನ್ನು CCB ಅವರು ಪ್ರಶ್ನೆ ಮಾಡಿದ್ದಾರೆ. ಇದು ಸುವರ್ಣ ನ್ಯೂಸಲ್ಲಿ ಬೆಳಗ್ಗೆ ಬರ್ತಾ ಇದೆ ರಿಪೋರ್ಟ್ ಇದು. ಸೊ ಅದನ್ನು ಕೇಳಿದಾಗ ಇಲ್ಲ, ತ್ಯಾಜ್ಯ ಇತ್ತು, ಅಂದರೆ ವೇಸ್ಟೇಜಸ್ ಇತ್ತು, ಅದನ್ನು ನಾವು ಹೊರಗಡೆ ಹಾಕಿದ್ವಿ. ಜೈಲ್ ಪ್ರೋಟೋಕಾಲ್ ಪ್ರಕಾರ ಬೆಳಗ್ಗೆ ಆಗುತ್ತದು, ಅಂದರೆ ವೇಸ್ಟೇಜ್ಗಳನ್ನ ಕಸಗಳನ್ನೆಲ್ಲ ಹೊರಗಡೆ ಹಾಕೋದು. ಅಷ್ಟೊತ್ತಲ್ಲಿ ಹಾಕುವಂಥದ್ದು ಏನಿತ್ತು ಅನ್ನೋದು ಒಂದು ಪ್ರಶ್ನೆ ಶುರುವಾಯಿತು. ಅಂದರೆ ಅಫ್ಕೋರ್ಸ್ ನಾನು ಹೇಳ್ತಾ ಇರೋದು, ಇಫ್ ಯು ಹ್ಯಾವ್ ಸಿಗರೆಟ್ಸ್ ಇನ್ ಯುವರ್ ಹ್ಯಾಂಡ್, ಇಫ್ ಯು ಹ್ಯಾವ್ ಕಾಫಿ ಮಗ್ಸ್ ಇನ್ ಯುವರ್ ಹ್ಯಾಂಡ್, ಅದು ಒಳಗಡೆ ಇದೆ ತಾನೆ. ಅದೇನು ಹೊರಗಡೆ ಬಂದು ಯಾವುದೋ ಕೆಫೆಲ್ ಕೂತ್ಕೊಂಡು ತೆಗೆದ್ರು ಫೋಟೋ ಅಲ್ಲ. ಹಿಂಗಡೆ ಜೈಲಿನ ಗೋಡೆ ಕಾಣ್ತಾ ಇದೆ. ಆರಾಮಾಗಿ ಚೇರ್ ಹಾಕಿ ಮುಂದ್ಗಡೆ ಒಂದು ಕುರ್ಚಿ, ಇದು ಟೇಬಲ್ ಅಂದ್ರೆ ನಿನ್ಗೆ ಹೆಂಗ್ ಬೇಕು ಗುರು, ಆರಾಮಾಗಿ. ಇದನ್ನ ಹೋಮ್ ಮಿನಿಸ್ಟರ್ ಅವ್ರು ಮಾತಾಡ್ಬೇಕಾರೆ ಇವತ್ತು ಅವರು ಅದನ್ನ ಹೇಳ್ತಾ ಇದ್ರು. ಇದೆಲ್ಲ 24/7 ಮಾನಿಟರ್ ಆಗ್ತಾ ಇರುತ್ತೆ, ಇದನ್ನೆಲ್ಲ ನೋಡ್ತಾ ಇರ್ತಾರೆ ಅಂತ. ಇದನ್ನೆಲ್ಲ ನೋಡಿಲ್ವಾ? ನಾನು ಅದನ್ನೇ ಹೇಳ್ತಾ ಇರೋದು. ಇಲ್ಲಿ ಎಂಡ್ ಆಫ್ ದ ಡೇ ಜಾಮರ್ಗಳು ಇರೋದೇ ಆದರೆ 24/7 ಜಾಮರ್ ಇದ್ದರೆ ಹೆಂಗೆ ವಿಡಿಯೋ ಕಾಲ್ ಹೋಗುತ್ತೆ? ಹೆಂಗೆ ಹೋಗುತ್ತೆ? ದೇರ್ ಶುಡ್ ಬಿ ಅ ಟೈಮಿಂಗ್ಸ್ ಫಾರ್ ಜಾಮರ್. ಎಲ್ಲ ಕೈದಿಗಳಿಗೆ ಹೇಳ್ಬೋದೇನೋ, ಓಕೆ ನೋಡಪ್ಪ 1 hour ಜಾಮರ್ ಆಫ್ ಆಗಿರುತ್ತೆ. ಓಕೆ, 1 hour ಜಾಮರ್ ಆಫ್ ಆಗಿದೆ. ಎಸ್, ಆ ಜಾಮರ್ ಆಫ್ ಆಗಿದ್ದಾಗ ಆಕ್ಸೆಸ್ ರಿಮೂವ್ ಮಾಡಿದ್ರ, CCTV ಆಕ್ಸೆಸ್ಗಳು ಕಟ್ ಆಗ್ತಾವ ಆ ಟೈಮಲ್ಲಿ. ಇದು ಏನು ಗೊತ್ತಾ, ತುಂಬ ಜಾಣತನದಲ್ಲಿ ಮಾಡುವಂಥ ಕೆಲಸನೇ, ಇಲ್ಲ ಅಂತಲ್ಲ. ಬಟ್ ಆದರೆ ಯಾರದ್ದು ಇನ್ವಾಲ್ವ್ಮೆಂಟ್ ಇಲ್ಲದೆ ಇದಾಗಕ್ಕೆ ಸಾಧ್ಯ ಇಲ್ಲ. ಅಂದರೆ ಯಾರ ಸಪೋರ್ಟು ಇಲ್ಲ ಗುರು. ಯಾರು ಜೈಲಲ್ಲಿರುವ ಒಬ್ಬ ಜೈಲರು, ಯಾವುದೋ ಒಬ್ಬ ಸ್ಟಾಫು, ಯಾರೋ ಒಬ್ಬ ಜೈಲ್ PC ಅವ್ರ ಕಡೆಯಿಂದ ಇದಾಗ್ಬಿಡುತ್ತೆ. ನೋ 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 ನೋ, ದಟ್ ಇಸ್ ಇಂಪಾಸಿಬಲ್. ಇದಕ್ಕೆ ಎಲ್ಲೆಲ್ಲಿಂದ ಮೇಲಿಂದ ಎಲ್ಲಾದರೂ ಕೃಪಾ ಕಟಾಕ್ಷ ಇದ್ರೆ ಮಾತ್ರ ಇವೆಲ್ಲ ಮಾಡಕ್ಕೆ ಸಾಧ್ಯ. ಯಾಕಂದ್ರೆ ಯಾರು ರಿಸ್ಕ್ ಮಾಡ್ಬೋತಾರೆ ಅವ್ರ ಕೆಲಸ. ಯಾರಿಗೆ ಇಷ್ಟ ಇರುತ್ತೆ ತನ್ನ ಕೆಲಸ ರಿಸ್ಕ್ ಮಾಡ್ಕೊಳ್ಳಿ. ಅದರಲ್ಲೂ 8 ಜನನ್ನ ಸಸ್ಪೆಂಡ್ ಬೇರೆ ಮಾಡಿದ್ದಾರೆ. ಅಂದ್ರೆ ಈ ಫೋಟೋಗಳನ್ನ ನೋಡ್ತಾ ಇದ್ದಾಗ, ಈಗ ಹೊರಗಡೆ ದರ್ಶನ್ ಅವರು ಇದಂಥ ಸಂದರ್ಭದಲ್ಲಿ, ಅವರು ಒಳಗಡೆ ಹೋದಂಥ ಸಂದರ್ಭದಲ್ಲಿ ಒಂದಷ್ಟು ಮಾತುಗಳು ಕೇಳಿಬಂದಿತ್ತು. ಇತ್ತೀಚೆಗೆ ದರ್ಶನ್ ಅವರ ಸಹವಾಸ ದೋಷ, ಅವರು ಈ ಥರ ಆಗೋದಕ್ಕೆ ಕಾರಣ ಅವ್ರ ಪಟಾಲಂ ಸರಿ ಇರಲಿಲ್ಲ, ಅವರ ಸಹವಾಸ ದೋಷದಿಂದನೇ ಈ ಥರ ಆಗಿದ್ದು ಅಂತ. ಈವನ್ ಜೈಲಿಗೆ ಹೋದ್ಮೇಲೆ ಕೂಡ ಪಶ್ಚಾತ್ತಾಪದ ಒಂದಷ್ಟು ಮಾತುಗಳನ್ನು ಆಡ್ತಾ ಇದ್ರು ಅಂತ ಕೂಡ ಒಂದಷ್ಟು ಮಾಧ್ಯಮಗಳಲ್ಲಿ ವರದಿ ಆಗಿತ್ತು. ಆದರೆ ಈ ತರಹ ಕೊಲೆ ಮಾಡಿ ಬಂದಿರುವಂತಹ ಆರೋಪಿಗಳ ಮಧ್ಯದಲ್ಲಿ ಇವರು ಕೂತ್ಕೊಂಡು ಫೋಟೋ, ಕಾಫಿ ಕುಡಿಯೋದು, ಸಿಗರೇಟ್ ಸೇದೋದು, ಮಾತುಕತೆ ನಡೆಸೋದು ಹೊರಗಡೆ ಗೊತ್ತಾದಾಗ
ಸಮಾಜದ ಮೇಲೆ ಯಾವ ರೀತಿ ಪರಿಣಾಮ ಬೀರ್ಬೋದು? ಅವರು ಅವ್ರ ಮನೇಲಿ ಕುತ್ಕೊಂಡಿಲ್ಲ, ಸಮಾಜದಲ್ಲಿ ಒಳ್ಳೆ ಹೆಸರು ಮಾಡಿದವ್ರ ಜೊತೆ ಕುತ್ಕೊಂಡು ಮಾತಾಡಬೇಕು ಅಂತ. ಅವ್ರು ಕೂತಿರೋದೇ ಜೈಲಲ್ಲಿ ವಾಟ್ ಯು ಎಕ್ಸ್ಪೆಕ್ಟ್? ಯಾರ ಜೊತೆ ಕುತ್ಕೊಂಡು ಅಲ್ಟೆ ಹೊಡಿಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀವಿ? ಅಲ್ಲ, ಅದರಲ್ಲೂ ಅವರು VIP ಸೆಲ್ಲಲ್ಲಿ ಇವರೆಲ್ಲ ಹೆಂಗ್ ಬಂದ್ರು? ಅವ್ರ ಬ್ಯಾರಕ್ಕಲ್ಲಿ ನನಗೆ ಕಾಫಿ ಸಿಗರೇಟ್ ತನಕ ಆಕ್ಸೆಸ್ ಇದೆ ಅಂತಂದ್ರೆ ನನಗೆ ಬೇಕಾದವ್ರನ್ನ ಮೀಟ್ ಮಾಡಕ್ಕೆ ನನಗೆ ಆಕ್ಸೆಸ್ ಇರಲ್ವಾ? ಕಾಫಿ ಸಿಗರೇಟ್ ಆಕ್ಸೆಸ್ ತನಕ ಬರುತ್ತೆ ಅಂತಂದ್ರೆ ಈಗ ಅದೇನು ದೊಡ್ಡ ವಿಷಯ ಆಗಲಿಕ್ಕೆ ಬೇಕಾದ್ರೆ ಈಗ ಸರ್ ನಾನು ಹೇಳ್ತಾ ಇರೋದು, ಈಗ ನಮಗೆ ಹೊರಗಡೆ ನಮ್ಗೆ ಇಲ್ಲಿ ಒಳ್ಳೆಯವ್ರದ್ದು ಕಾಂಟ್ಯಾಕ್ಟ್ ಇದೆ, ಕೆಟ್ಟವ್ರದ್ದು ಕಾಂಟ್ಯಾಕ್ಟ್ ಇದೆ. ಯಾರೋ ನಮಗೆ ಗೊತ್ತಿರೋ ಕೆಟ್ಟವರು ನಾಳೆ ಒಳಗಡೆ ಇದ್ದಾರೆ, ಅನ್ಫಾರ್ಚುನೇಟ್ಲಿ ನಾವೇ ಅಲ್ಲಿದ್ವಿ ಅಂತ ಅನ್ಕೊಂಡಾಗ ನಮಗನ್ಸಲ್ವ ನಮಗೆ ಗೊತ್ತಿರೋ ಒಬ್ರು ಒಳಗಡೆ ಇದ್ದಾರೆ ಅಂತಗಳು, ಅವ್ರು ಮೀಟ್ ಮಾಡ್ಬೇಕು, ನಾನು ಅವ್ರ ಹತ್ರ ಮಾತಾಡ್ಬೇಕು. ನಾನು ಅಫ್ಕೋರ್ಸ್ ಆಗಿರುತ್ತೆ. ನಾನು ಹೇಳ್ತಾ ಇರೋದು ನಿನಗೆ ಅಲ್ಲಿಯ ತನಕ ಆಕ್ಸೆಸ್ ಕೊಟ್ಟಿದ್ದಾರೆ ಅಂತಂದ್ಮೇಲೆ ಇಲ್ಲಿ ಪಕ್ಕದ ಬ್ಯಾರಕ್ಕಲ್ಲಿ ಇರೋನ್ ಕರ್ಕೊಂಬಂದು ಇಲ್ಲಿ ಗುರು ಇಲ್ಲಿ ಟೇಬಲ್ ಹಾಕ್ಬಿಟ್ಟು ಇಲ್ಲಿ ಕುರ್ಚಿ ಹಾಕ್ಬಿಡುಗರು, ಇಲ್ಲಿ ಕುತ್ಕೊಂಡು ಒಂದೊಂದು ಅರ್ಧ ಗಂಟೆ ಮಾತಾಡ್ತೀವಿ, ಒಂದು ಅಟ್ಟೆ ಹೊಡಿತೀವಿ, ಏನೋ ವಿಷಯ ಚರ್ಚೆ ಮಾಡ್ತೀವಿ, ದೊಡ್ಡ ವಿಷಯ ಆಗಿತ್ತು. ಎಸ್, ಅಲ್ಲ, ಈವನ್ ದರ್ಶನ್ ಅವರ ಪುತ್ರ ಜೈಲಿಗೆ ವಿಸಿಟ್ ಮಾಡಿದಾಗಲೂ ಕೂಡ ಅಪ್ಪ ನಿನ್ನ ಸಹವಾಸ ದೋಷ ಸರಿ ಇಲ್ಲ, ಇವರೆಲ್ಲರನ್ನೂ ದೂರ ಇಟ್ಬಿಡು ಅನ್ನೋ ಒಂದಷ್ಟು ಸುದ್ದಿಗಳು ಕೂಡ ಮಾಧ್ಯಮಗಳಲ್ಲಿ ಪ್ರಸಾರ ಆಗಿತ್ತು. ಈಗ ಓಕೆ, ಜೈಲಿನಲ್ಲಿ ಗೊತ್ತಿರೋರು ಇದ್ದಾಗ ಮಾತುಕತೆ ಓಕೆ. ಈಗ ಒಬ್ಬ ರೌಡಿ ಶೀಟರ್ ಅಥವಾ ಒಬ್ಬ ಕೊಲೆ ಆರೋಪಿ ಮೊಬೈಲ್ನಿಂದ ಇನ್ನೊಬ್ಬ ಬೇಲ್ ಮೇಲೆ ಹೊರಗಡೆ ಆಚೆ ಇರುವಂತಹ ಇನ್ನೊಬ್ಬ ಆರೋಪಿಯ ಜೊತೆಗೆ ಮಾತನಾಡುವಂಥದ್ದು, ಈ ಥರದ್ನೆಲ್ಲ ದರ್ಶನ್ ಅವರು ಪದೇ ಪದೇ ಮಾಡ್ತಾ ಇರೋದ್ರಿಂದ ಹೋಗ್ತಾ ಹೋಗ್ತಾ ಏನು ಆಗ್ಬೋದು? ನಾನು ಹೇಳ್ತೀನಲ್ಲ, ಇವಾಗ ನಾನು ಹೇಳ್ತಾ ಇರೋದು, ಈಗ ನಾನು ಮಂಜು ಇಬ್ಬರೇ ಈ ರೂಮಲ್ಲಿದ್ದೀವಿ, 1 ತಿಂಗಳಿರಬೇಕು, 2 ತಿಂಗಳಿರಬೇಕು, ಏನು ಮಾಡ್ತೀವಿ? ನಾವಿಬ್ಬರು ಅಂಡರ್ಸ್ಟ್ಯಾಂಡಿಂಗು, ನಮ್ಮಿಬ್ಬರ ನಡುವೆ ಬಾಂಧವ್ಯ ಬೆಳೆಯುತ್ತೆ, ನಮ್ಮಿಬ್ಬರ ನಡುವೆ ಸ್ನೇಹ ಬೆಳೆಯುತ್ತೆ, ನಮ್ಮಿಬ್ರಿಗೂ ಪರಿಚಯ ಇಲ್ಲದೆ ಇದ್ರು ಸಹಿತ ನಮ್ಮಿಬ್ರು ಬಾಂಧವ್ಯ ಸ್ಟ್ರಾಂಗ್ ಆಗುತ್ತೆ. ಲಾಸ್ಟ್ ಐತಿ ನೀನು ಹೇಳ್ತೀವಿ ಒಂದು ಕಡೆಯಿಂದ, ಅಣ್ಣ ನನಗೆ ಅವ್ರ ಪರಿಚಯ, ಇವ್ರ ಪರಿಚಯ, ಅವರು ಸಾಕಷ್ಟು ಸಲ ನಿನ್ನ ಬಗ್ಗೆ ಮಾತಾಡ್ತಾ ಇರ್ತಾರಣ್ಣ, ಒಂದ್ಸಲಿ ಅವ್ರು ವೀಡಿಯೋ ಕಾಲ್ ಮಾಡ್ಕೊಡ್ತೀನಿ, ಮಾತಾಡೋಣ. ಏನು ಮಾಡ್ತೀನಿ ನಾನು? ನನ್ನ ಜಗತ್ತೇ ಇಷ್ಟು ಅಂತ ಆದಮೇಲೆ ನಾನೇನು ಮಾಡ್ತೀನಿ? ಈಗ ದರ್ಶನ್ ಅಂತಹ ಒಬ್ಬ ಸೆಲೆಬ್ರಿಟಿ, ದರ್ಶನ್ ಅಂತಹ ಒಬ್ಬ ಸೂಪರ್ ಸ್ಟಾರ್ ಒಳಗಡೆ ಇದ್ದಾರೆ, ಅವ್ನು ರೌಡಿನೋ ಅಥವಾ ರೌಡಿ ಶೀಟರೋ ಅಥವಾ ಮರ್ಡರರೋ, ಹೂಎವರ್ ಈಸ್ ವಾಟ್ ಇಲ್ಸ್, ಅಣ್ಣ ನಮ್ಮ ಹುಡುಗ ಹೊರಗಡೆ ಇದ್ದಾರಣ್ಣ, ಕೆಲಸ ಇದ್ರೆ ಹೇಳಿ, ಅಲ್ಲ ಮನೆಗೆ ಏನಾದ್ರು ವಿಷಯ ತಲುಪಿಸ್ಬೇಕು ಅಂದ್ರೆ ಹೇಳಿ. ಅಲ್ಲ, ನನಗೆ ತಪ್ಪು ಅಂತ ಅನ್ಸಲ್ವ ಅಂತಂದ್ರೆ ಇದೆಲ್ಲ ಇಲ್ಲೀಗಲ್ಲು, ಇದೆಲ್ಲ ರೂಲ್ಸ್ ಅಲ್ಲಿ ಇಲ್ಲ ಅನ್ನೋದು ದರ್ಶನ್ ಅವ್ರಿಗೂ ಗೊತ್ತು. ದರ್ಶನ್ ಅವ್ರಿಗೆ ಗೊತ್ತಿಲ್ಲದಲ್ಲ ಏನಿಲ್ಲ, ಈಗ ಗೊತ್ತಿದ್ರು ಕೂಡ ಮೊಬೈಲ್ ನಲ್ಲಿ ಮಾತಾಡೋದಾಗುತ್ತೆ ಅಂತ. ವಾಟ್ ಎವರ್ ಹ್ಯಾಪನ್ ಟಿಲ್ ಡೇಟ್ ಇನ್ ದ ಕೇಸ್ ಆಫ್ ದರ್ಶನ್ ಇಲ್ಲಿಗಲ್ಲೇ. ರೇಣುಕಾ ಸ್ವಾಮಿಯನ್ನು ಕಿಡ್ನಾಪ್ ಮಾಡ್ತಂದಿದ್ದು ಇಲ್ಲಿಗಲ್ಲೇ, ರೇಣುಕಾ ಸ್ವಾಮಿಯನ್ನು ಶೆಡ್ಗೆ ಕೊಡದಿದ್ದು ಇಲ್ಲಿಗಲ್ಲೇ, ರೇಣುಕಾ ಸ್ವಾಮಿ ಬಾಡಿಯನ್ನ ಯಾವುದೋ ಅನುಗ್ರಹದ ಎದುರುಗಡೆ ಹೋಗಿ ಹಾಕಿದ್ದು ಇಲ್ಲಿಗಲ್ಲೇ, ಆಮೇಲೆ ಆ ಕೇಸನ್ನು ಇನ್ಯಾರ್ದೋ ತಲೆ ಕಟ್ಟಕ್ಕೆ ಪ್ರಯತ್ನ ಪಟ್ಟಿದ್ದು ಇಲ್ಲಿಗಲ್ಲೇ, ಇದರಲ್ಲಿ ನನ್ನ ಪಾತ್ರವೇ ಇಲ್ಲ ಅಂತ ಸಾಕ್ಷಿನ ನಾಶ ಮಾಡಕ್ಕೆ ಹೋಗಿದ್ದು ಇಲ್ಲಿಗಲ್ಲೇ. ಇಷ್ಟೆಲ್ಲ ಆದ್ರೂ ಕೂಡ ಇನ್ನು ನಾನು ಹೇಳ್ತಾ ಇರೋದು, ಮಾಧ್ಯಮದ ಎದುರಿಗೆ ಬಂದಿಲ್ಲ ಕೇಸ್ ಆದ್ಮೇಲೆ, ಈ ಕೇಸ್ ಆದ್ಮೇಲೆ ಕಳೆದ 60-70 ದಿನಗಳಿಂದ ಮಾಧ್ಯಮದ ಎದುರಿಗೆ ಬಂದಿಲ್ಲ. ಪಶ್ಚಾತ್ತಾಪದ ಮನೋಭಾವದಲ್ಲಿದ್ದಾರೆ ಅಂತ ಮಾಧ್ಯಮಕ್ಕೆ ವರದಿ ಕೊಡ್ತಿರೋದು ಯಾರು? ಒಳಗಡೆ ಇದ್ದವ್ರೆ. ಒಳಗಡೆ ಇದ್ದವ್ರಿಗೆ ಗೊತ್ತಿಲ್ಲದೇನೆ ಇಷ್ಟೆಲ್ಲ ಆಗ್ತಾಯಿದೆ. ಈಗ ನಾನು ಹೇಳ್ತಾ ಇರೋದು, ಒಳಗಡೆ ಅವ್ರಿಗೆ ಕೊಡಬೇಕಾದ ಎಲ್ಲವನ್ನು ಕೊಟ್ಟು, ಹೊರಗಡೆ ನನಗೆ ಒಬ್ಬ ಮೀಡಿಯಾ ಫ್ರೆಂಡ್ ಇದ್ದಾನೆ, ಅವ್ನಿಗೆ ಹೋಗಿ ವಿಷಯ ತಲುಪುತ್ತೆ ಅನ್ನೋ ಕಡೆ ಬಂದ್ಬಿಟ್ಟು ಪಾಪ ಗುರು ಭಾಳ ನೊಂದು ಬಿಡಿ ಮನುಷ್ಯ ಪಶ್ಚಾತ್ತಾಪದಲ್ಲಿ ಒದ್ದಾಡ್ತಾನೆ ಅಂತ ಹೇಳಿದಾಗ, ಇವನವ್ರನ್ನ ಭೇಟಿಯಾಗಿ ಬಂದವರಲ್ಲ ಅದನ್ನ ಹೇಳಿ. ಹೌದೌದು, ಅಲ್ಲಲ್ಲ, ಅಫ್ಕೋರ್ಸ್ ಪ್ರತಿಯೊಬ್ಬರು ಈ ಭೇಟಿ ಆಗೋಕೆ ಬಂದವರನ್ನ ಖಂಡಿತ ಹಾಗೆಯೇ ಮಾತಾಡಿಸ್ಬೇಕಾಗುತ್ತೆ, ಯಾಕಂದ್ರೆ ಅವ್ರು ಬಂದು ಹೊರಗಡೆ ಮಾಧ್ಯಮಕ್ಕೆ ಮಾತಾಡಬೇಕು, ದೇ ಹ್ಯಾವ್ ಆಕ್ಸೆಸ್ ಅಲ್ಲ. ಎಸ್, ಬಟ್ ಇಲ್ಲಿ ಒಳಗಡೆ ಕೊಡುವ ಎಲ್ಲ ವ್ಯವಸ್ಥೆಗಳನ್ನು ಕೊಟ್ಟು ಎಲ್ಲ ರೀತಿಯಲ್ಲೂ ಅವ್ರನ್ನ ಚೆನ್ನಾಗಿ ಇಟ್ಕೊಂಡು ಹೊರಗಡೆ ಒಂದು ಮೆಸೇಜ್ ಸ್ಪ್ರೆಡ್ ಮಾಡೋದು, ಗುರು ಮನುಷ್ಯ ನೊಂದೋಗ್ಬಿಟ್ಟಿದ್ದಾನೆ ಗುರು, ಸ್ಪ್ರೆಡ್ ಮಾಡೋದು, ಒಂದು ಅರ್ಜಿ ಹಾಕೋದು, ಒಂದು ಅರ್ಜಿ ನೊಂದೋಗ್ಬಿಟ್ಟಿದ್ದಾನೆ ಗುರು, ಭಾಳ ಗಿಲ್ಟಲ್ಲಿದ್ದಾನೆ ಮನುಷ್ಯ, ಅದು ಅಲ್ಲಿಂದ ಇಲ್ಲಿಗೆ ಬರ್ಬೇಕಾದ್ರೆ ಚೈನೀಸ್ ವಿಸ್ಪರ್ ಅಂತ ಹೇಳ್ತಾರೆ. ಇದು ಶುರುವಾಗಿ ಎಂಡ್ ಆಗೋದ್ರೊಳಗೆ ಅದು ದೊಡ್ಡದು ವೈಟ್ ಫೈರ್ ಥರ, ಗುರು ಪಾಪ ಗುರು ನೊಂದು ಬಿಟ್ಟಿದ್ದಾನೆ ಅಂತ ಮನುಷ್ಯ. ಮಾಧ್ಯಮಗಳಲ್ಲಿ ಅದೇ ಪಶ್ಚಾತ್ತಾಪದ ಮಾತನಾಡಿದ್ದ ದರ್ಶನ್, ತಾನು ಮಾಡಿದ ತಪ್ಪಿನ ಅರಿವಾಯ್ತಾ, ಕಣ್ಣೀರಿಟ್ಟ ದರ್ಶನ್. ಈವನ್ ವಿನೋದ್ ರಾಜ್ ಅವ್ರು ಹೋಗಿ ಬಂದಾಗಲೂ ಕೂಡ ಅದನ್ನ ಯಾರೇ ಹೋಗಿ ಬರಲಿ, ನಾನು ಹೇಳ್ತಿರೋದು, ನೀವು ಭೇಟಿಗೆ ಹೋದರೂ ಸಹಿತ ಜೈಲಲ್ಲಿ ಹೋಗಿ ಭೇಟಿ ಮಾಡೋರ ಹತ್ರ ಯಾರೇನು ನಗಾಡ್ಕೊಂಡು ಮಾತಾಡಲ್ಲ. ಗುರು ಆರಾಮಿದ್ದೀನಿ ಗುರು, ಏನು ಟೆನ್ಷನ್ ಮಾಡ್ಕೊಬೇಡ, ಯಾರು ಮಾತಾಡ್ತಾರೆ? ಧೈರ್ಯ ಹೇಳು ಫ್ಯಾಮಿಲಿಗೆ, ಏನಾಗಲ್ಲ, ಪರವಾಗಿಲ್ಲ, ಬರ್ತೀನಿ ನಾನು, ಆರಾಮಾಗಿರು. ಈ ಥರ ನೋಡೋದಾಗ ಏನಂದ್ರು, ಮದುವೆ ಡೇಟ್ ಕ್ಯಾನ್ಸಲ್ ಮಾಡ್ಕೊಬೇಡ, ನಾನು ಮದುವೆ ಬರ್ತೀನಿ. ಓಕೆ ಇನ್ನು ಈ ತರಹದ ವಿಚಾರಗಳು ತನಿಖೆ ಮೇಲೆ ಎಫೆಕ್ಟ್ ಆಗಲ್ವಾ ಅಂತ. ಈಗ ಫಾರ್ ಎಕ್ಸಾಂಪಲ್, ಈಗ ಪೊಲೀಸಿನವರೇ ಹೇಳಿರುವ ಪ್ರಕಾರ ಈ ಪ್ರಕರಣದಲ್ಲಿ ಪ್ರತ್ಯಕ್ಷ ಸಾಕ್ಷಿಗಳು ಕೂಡ ಇದ್ದಾರೆ, ಅವ್ರನ್ನ ನಾವು ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತೀವಿ, ಈ ಥರದ್ದೆಲ್ಲ ಆಲ್ರೆಡಿ ಪೊಲೀಸ್ನವರು ಮಾಧ್ಯಮಗಳಿಗೆ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ.
ಪ್ರತ್ಯಕ್ಷ ಸಾಕ್ಷಿಗಳು ಇರೋದು ಗೊತ್ತಾಗಿದೆ, ಕೋರ್ಟಿಗೆ ಸಲ್ಲಿಸಿರುವಂಥ ಅರ್ಜಿಯಲ್ಲೂ ಕೂಡ ಗೊತ್ತಾಗಿದೆ. ಇದು ಅವ್ರ ಮೇಲೆ ಪರಿಣಾಮ ಬೀರಲ್ವ? ಅಂದರೆ ಒಳಗಡೆಯಿಂದನೇ ಒಂದು ಫೋನ್ ಮಾಡಿಕೊಂಡು ಯಾರೆಲ್ಲ ಸಾಕ್ಷಿಗಳಿದ್ದಾರೆ ಅವ್ರಿಗೆ ಬೆದರಿಕೆ ಹಾಕುವಂಥದ್ದು, ಈ ಕೇಸ್ನ ಇನ್ನೊಂದು ಅಡ್ಡದಾರಿ ಇಡಿಸುವಂಥದ್ದು ಇದೆಲ್ಲ ನಡೆಯಲ್ವಾ? ಇದರಿಂದ ಪೊಲೀಸರ ತನಿಖೆ ಮೇಲೆ ಪರಿಣಾಮ ಜೊತೆಗೆ ಪೊಲೀಸರ ಮನಸ್ಸಿನ ಮೇಲೂ ಪರಿಣಾಮ ಬೀಳಿರಲ್ವಾ? ಅಂದರೆ ACP ಚಂದನ್ ಅವರು ತುಂಬ ಸ್ಟ್ರಿಕ್ಟ್ ಆಗಿ ನಡ್ಕೊಂಡ್ರು ಈ ಕೇಸ್ನಲ್ಲಿ ಇಲ್ಲಿವರೆಗೂ. ಅವರು ಇದೆಲ್ಲ ಗೊತ್ತಾದಾಗ ಅವರಿಗೆ ಯಾವ ಥರ ಪರಿಣಾಮ ಬೀರ್ಬೋದು? ಅಫ್ಕೋರ್ಸ್ ಇದೊಂದು ಫೋಟೋ ವೈರಲ್ ಆಗಿರೋದ್ರಿಂದ, ಅದೊಂದು ವಿಡಿಯೋ ವೈರಲ್ ಆಗಿರೋದ್ರಿಂದ ದರ್ಶನ್ ಅವರ ಬೇಲ್ ಪ್ರೋಸೆಸ್ ವಿಲ್ ಬಿ ಡಿಲೇಡ್ ನಾವು. ಓಕೆ, ಬಿಕಾಸ್ ಸ್ಪೀಡ್ ಪ್ಲಸ್ ಕರ್ನಾಟಕ